ಪೂರ್ವದ ದಿಕ್ಕಿನಲ್ಲಿರ್ತಕ್ಕಂಥ ಪರ್ವತ ಸಾಲುಗಳಿಗೇ ಮಣಿಚೂಲ ಪರ್ವತಗಳು ಅಂತ ಕರಿತೀವಿ. ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ರೇಮಪುರಿ ಬೆಟ್ಟಗಳು ಅಂತಂದು ಕರೀತಾರಂತ. ಮೈಲಾರಲಿಂಗೇಶ್ವರ ಭಾಳ ಸುಸ್ತಾಗಿ ಅವನು ನೆಲಕ್ಕೆ ಅಪ್ಪಳಿಸಿ ಬಿದ್ದಾಗ ಪಾರ್ವತಿಗೆ ದಿಕ್ಕು ತೋರಿಸ್ದಂಗೆ ಆಗುತ್ತೆ. ಆ ಪಾರ್ವತಿ ಏನು ಮಾಡ್ತಾಳೆ, ತನ್ನ ಮಂತ್ರಶಕ್ತಿಯಿಂದ ಆ ನಂದಿ ಇರ್ತಕ್ಕಂಥದಕ್ಕೆ ಒಂದು ಕೊಂಬನ್ನ ಮುರಿದು ಅರಿಶಿಣ ಕೊಂಬನ್ನ ಮಾಡ್ಬಿಡ್ತಾಳೆ. ಮಂತ್ರಶಕ್ತಿಯಿಂದ ನಂದಿ ಕೊಂಬನ್ನ ಮುರ್ಕೊಂಡು ನಂದಿ 12ನೇ ಶತಮಾನದಿಂದನೂ ಇದೆ, ವಂಶಾವಳಿ ಇದೆ. ಇವತ್ತಿಗೂ ನಾವು ಅದನ್ನು ಕಂಟಿನ್ಯೂ ಮಾಡಿ ನನ್ನ ಮಗ ಇವತ್ತಿನವರೆಗೂ ಯಾರ್ಯಾರು ನಮ್ಮ ಹೊಟ್ಟೆಲಿ ಬಿಟ್ಟಿದ್ದಾರೆ ಅವ್ರ ಹೆಸರು ಸಹ ನಾವು ಮುಂದುವರಿಸ್ಕೊಂಡು ಬರ್ಕೊಂಡು ಇಟ್ಕೊಂಡಿದ್ದು. ಇವರು ಕಪಿಲ ಮಹಾಮುನಿಗಳು ಅವ್ರದ್ದೊಂದು ಕೋರಿಕೆ, ಅವ್ರದ್ದೊಂದು ಬೇಡಿಕೆ ಇಡ್ತಾರೆ ಕಾಮಧೇನನ ಜೊತೆಗೆ. ತುಂಗಭದ್ರಾ ಯಾವುದಾದ್ರೂ ನದಿ ತೀರದಲ್ಲಿ ನನಗೆ ಸ್ವಯಂಭೂ ಉದ್ಭವ ಲಿಂಗದ ರೂಪದಲ್ಲಿ ನನಗೆ ಶಿವನನ್ನು ದರ್ಶನ ಮಾಡಿಸು ಅಂತ ಕೇಳ್ತಾರೆ ಅವರು. ಮೈಲಾರ ಕ್ಷೇತ್ರ ಹೂವಿನಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ನಾವುಗಳು ವಂಶ ಪಾರಂಪರ್ಯ ಗುರುಪೀಠದ ಕಪಿಲಮುನಿ ಗುರುಪೀಠದ ಗುರುಗಳಾಗಿ ಈ ದೇವಸ್ಥಾನದ ವಂಶ ಪಾರಂಪರ್ಯ ಧರ್ಮಕರ್ತರಾಗಿ ಶ್ರೀ ಗುರು ವೆಂಕಪ್ಪಯ್ಯ ಒಡೆಯರ್ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಹೆಸರು. ನಮ್ಮ ಹಿಂದಿನ ಪರಂಪರೆಯಂತೆ ನಾವೀಗ 18ನೇ ತಲೆಮಾರಿನವರು ಇಲ್ಲಿ ಮೈಲಾರಲಿಂಗೇಶ್ವರನ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು, ಧಾರ್ಮಿಕ ಸಂಪ್ರದಾಯಗಳನ್ನು, ರೂಢಿ ಸಂಪ್ರದಾಯಗಳನ್ನು ನಾವಿಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಈ ಒಂದು ಕಪಿಲಮುನಿ ಗುರುಪೀಠಕ್ಕೆ ನಾವು ಅಧ್ಯಕ್ಷರಾಗಿ ಈ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಗುರುಗಳೇ, ಈಗ ಎಷ್ಟು ಊರಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಿದ್ದಾರೆ? ಇದು ಬರೀ ಊರುಗಳು ಅಂತಕ್ಕಂಥದ್ದಲ್ಲ, ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಂದನೂ ಬರ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಇವೆಲ್ಲವನ್ನು ಸೇರಿಸಿ ಎಲ್ಲ ಭಾಗದಿಂದನೂ ಸದ್ಭಕ್ತರು ಶ್ರೀ ಕ್ಷೇತ್ರ ಮೈಲಾರಲಿಂಗೇಶ್ವರನ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರುಗಳು ಎಲ್ಲರೂ ಕೂಡ ಒಂದು ಪಂಗಡವಾಗಿರಲ್ಲ, ಎಲ್ಲರೂ ಕೂಡ ಬೇರೆ ಬೇರೆ ಪಂಗಡದವರು ಕೂಡ ಇಲ್ಲಿಗೆ ನಡ್ಕೊತಾರೆ. ಏನಿದ್ರು ವಾಡಿಕೆ ಮತ್ತು ಏನಿದ್ರು ಇತಿಹಾಸ ಅಂತ ಹೇಳಿ. ಮೈಲಾರಲಿಂಗಪ್ಪ ಭೂಮಿಗೆ ಬಂದಿರೋದೇ ಅವನು ಸಾತ್ವಿಕವಾಗಿಯೇ ಬಂದಿದ್ದು. ಇಲ್ಲಿ ಯಾರನ್ನು ಭಿನ್ನ ಭೇದ ಮಾಡಿ ನನಗೆ ಆ ಭಕ್ತರೇ ಇರಬೇಕು, ಈ ಭಕ್ತರೇ ಇರಬೇಕು ಅಂತಕ್ಕಂಥ ಭಾವನೆಯಿಂದ ಅವನು ಬಂದು ರಾಕ್ಷಸರನ್ನು ಸಂಹಾರ ಮಾಡಲಿಲ್ಲ. ಇಲ್ಲಿ ಒಬ್ಬ ಮಹಾರಾಜ ಮಹಾರಾಣಿ ವೇಷದಲ್ಲಿ ಬಂದು ಮಲ್ಲಾಸುರ ಮಣಿಕಾಸುರ ಎಂಬತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡೋಕ್ಕಾಗಿಯೇ 7 ಕೋಟಿ ದೇವಾನುದೇವತರ ಸಮೇತ ಈ ಭೂಲೋಕಕ್ಕೆ ಬಂದಿರತಕ್ಕಂಥದ್ದು. ತ್ರೇತಾಯುಗದಲ್ಲಿ ಸ್ವಾಮಿ ಪದಾರ್ಪಣೆ ಮಾಡಿರ್ತಕ್ಕಂಥ ಜಾಗನೇ ಅಂದಿನಿಂದನೂ ಹಿಡಿದು ಇವತ್ತಿನವರೆಗೂ ಮೈಲಾರಲಿಂಗೇಶ್ವರ ಸಕಲ ಮಾನವ ಕುಲಕೋಟಿಯನ್ನ ಕೂಡ ನನಗೆ ಬರ್ತಕ್ಕಂಥವ್ರು ಯಾವುದು ಜಾತಿ ಭೇದ ಪಂಥ ಯಾವುದನ್ನು ನೀವು ಮಾಡದ ಹಾಗೆ ಎಲ್ಲವನ್ನೂ ಬದಿಗೊತ್ತಿ ಬಂದು ನನ್ನನ್ನು ಸ್ವಯಂಭೂ ಉದ್ಭವ ಲಿಂಗ ರೂಪದಲ್ಲಿ ಇವೆಲ್ಲರೂ ದರ್ಶನವನ್ನ ಪಡೀರಿ ಅಂತಕ್ಕಂಥದ್ದನ್ನ ಅಂದೇ ಮೈಲಾರಲಿಂಗೇಶ್ವರ ಅವನು ಘೋಷಣೆ ಮಾಡಿದ್ದಾನೆ. ಹಾಗಾಗಿನೇ ಇದಕ್ಕೆ 7 ಕೋಟಿ ಚಾಂಗ್ಮಲೋ ಅಂತ ಹೇಳಿ ಹೆಸರು ಬಂದಿದೆ. 7 ಕೋಟಿ ದೇವಾನುದೇವತರ ಸಮೇತ ಬಂದು ಶಿವ ಮತ್ತು ಪಾರ್ವತಿಯವರು ಮೈಲಾರಲಿಂಗ ಗಂಗಮಾಳಮ್ಮನಾಗಿ ಅಶ್ವರೂಢರಾಗಿ ಬಂದಿದ್ದಕ್ಕಾಗಿಯೇ ಮಲ್ಲಾಸುರ ಮಣಿಕಾಸುರರನ್ನು ಸಂಹಾರ ಮಾಡೋದಕ್ಕಾಗಿಯೇ ಈ ಕ್ಷೇತ್ರಕ್ಕೆ 7 ಕೋಟಿ ಮೈಲಾರಲಿಂಗ ಅಂತಕ್ಕಂಥ ನಾಮಸ್ಮರಣೆ ಎಲ್ಲ ಭಕ್ತರ ಬಾಯಿಂದನೂ ಬರ್ತಾ ಇದೆ. ಇದಕ್ಕೆ ಜಾತಿ ಕುಲ ಭೇದ ಪಂಥ ಯಾವುದೂ ಇಲ್ಲ, ಎಲ್ಲರೂ ಇಲ್ಲಿ ಬರ್ತಕ್ಕಂಥವರು ಮಾನವರಾಗಿ ಬರ್ತಾರೆ. ಮಾನವ ಧರ್ಮದ ಒಂದು ವಿಚಾರವನ್ನ ಹೊತ್ಕೊಂಡೇ ಇಲ್ಲಿ ಬರ್ತಾರೆ. ಇಲ್ಲಿ ಮೈಲಾರಲಿಂಗೇಶ್ವರನಿಗೆ ಯಾವುದೋ ಜಾತಿಯ ಸಂಕೋಲೆ ಅಂತಕ್ಕಂಥದ್ದಿಲ್ಲ, ಎಲ್ಲರೂ ಪೂಜೆ ಮಾಡ್ತಕ್ಕಂಥದ್ದು ಒಂದೇ ತರ ಪೂಜೆ ಮಾಡ್ತಾರೆ. ಇಲ್ಲಿ ಬರ್ತಕ್ಕಂಥವರು ಸೇವಾದಿಗಳನ್ನು ಕೂಡ ಜಾತ್ಯತೀತವಾಗಿ ಸೇವೆಗಳನ್ನ ಮಾಡ್ತಾರೆ. ಇಲ್ಲಿ ಕುದುರೆಕಾರನ ಸೇವೆ ಆಗಿರ್ಬೋದು, ಗೊರವಯ್ಯನ ದೀಕ್ಷೆ ಆಗಿರ್ಬೋದು. ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅದನ್ನೇನು? ಕುದುರೆಕಾರ ಅಂತಂದ್ರೆ ಮಲ್ಲಾಸುರನ ಮಣಿಕಾಸುರನ ಸಾಂಕೇತಿಕವಾಗಿ ಕಪಿಲಮುನಿ ಗುರುಪೀಠದ ಗುರುಗಳಿಂದ ಭಕ್ತಾದಿಗಳು ದೀಕ್ಷೆಯನ್ನ ಪಡೆದಿರ್ತಕ್ಕಂಥವ್ರು. ಅವರು ತಲೆತಲಾಂತರದಿಂದ ಆ ಸೇವೆಯನ್ನು ಮಾಡ್ಕೊಂಡ್ ಬಂದಿರ್ತಾರೆ. ಆ ಒಂದು ವಂಶ ಪಾರಂಪರ್ಯವಾಗಿ ಅವರ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಆ ತಾತನ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ಮೊಮ್ಮಕ್ಕಳ ಕಾಲಕ್ಕೆ ಅದನ್ನು ಹೊರೆ ಹೊರಿಸೋದು ಅಂತಂದು ಒಂದು ಸೇವೆ ಬರುತ್ತೆ. ಆ ಎಲ್ಲ ಸೇವೆಗಳಿಗೂ ಕುದುರೆಕಾರನ ಸೇವೆ, ಗೊರವಯ್ಯನ ಸೇವೆ, ಕವಡಿ ಕಟ್ತಕ್ಕಂಥದ್ದು, ಚಪ್ಪಿ ಮಾಡ್ತಕ್ಕಂಥದ್ದು, ಮತ್ತೆ ಕಾಯಿಕೋಲ ದೇವಟಿಗೆ, ಚೌರಿ ಹಾಕ್ತಕ್ಕಂಥದ್ದು, ದೋಣಿ ಸೇವೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ನೋಡಿದ್ರೆ ಎಲ್ಲ ಪ್ರತಿಯೊಬ್ಬ ಮೈಲಾರಲಿಂಗೇಶ್ವರನ ಮನೆ ದೇವರಾಗಿ ಯಾರು ಇದನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಭಕ್ತರಾಗಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೋ ಎಲ್ಲರ ಮನೆಯಲ್ಲಿ ಒಂದಿಲ್ಲ ಒಂದು ಸೇವೆ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಸದ್ಭಕ್ತರು ಗೊರಮ್ಮಗಳು ಅಂತಕ್ಕಂಥದ್ದು. ಆ ಗೊರಮ್ಮಗಳಿಗೆ ಕಪಿಲಮುನಿ ಗುರುಪೀಠವೇ ಗುರುಗಳಾಗಿ ಇಲ್ಲಿ ಸಂಸ್ಥಾನವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು, ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು, ಅವರಿಗೆ ದೀಕ್ಷೆ ಕೊಡ್ತಕ್ಕಂಥದ್ದು ಕಪಿಲಮುನಿ ಸಿಂಹಾಸನದ ಅಧಿಪತಿಗಳೇ ಇವತ್ತು ನಾವಿಲ್ಲಿ ಗುರುಗಳಾಗಿ ಆ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಇದನ್ನು ಹೇಳ್ತಾ ಇರೋದು ವಂಶ ಪಾರಂಪರ್ಯ ಧರ್ಮಕರ್ತರಾಗಿ ನಾವು ಹೇಳ್ತಾ ಇಲ್ಲ, ವಂಶ ಪಾರಂಪರ್ಯ ಸಿಂಹಾಸನದ ಗುರುಗಳಾಗಿ, ಸಿಂಹಾಸನಾಧಿಪತಿಗಳಾಗಿ ಈ ಒಂದು ವಿಶ್ಲೇಷಣೆಯನ್ನು ನಾವು ಕೊಡ್ತಾ ಇದ್ದೇವೆ. ಹೀಗಾಗಿ 7 ಕೋಟಿ ದೇವಾನುದೇವತರು ಬಂದಿದ್ದಕ್ಕಾಗಿಯೇ ಸ್ವಯಂಭೂ ಉದ್ಭವ ಲಿಂಗದಲ್ಲಿರ್ತಕ್ಕಂಥ ಮೈಲಾರಲಿಂಗೇಶ್ವರನನ್ನ ಎಲ್ಲ 7 ಕೋಟಿ ಸದ್ಭಕ್ತರು ಬಂದು ಇಲ್ಲಿ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಭಂಡಾರದ ಒಡೆಯ ಅಂತಲೂ ಕೂಡ ಅಂತಾರೆ. ಅಂದರೆ ಭಂಡಾರ ಅಂದರೆ ಭಾರಿ ಇಷ್ಟ ಅಂತ ಹೇಳ್ಬಿಟ್ಟು ಯಾವ ಕಾರಣಕ್ಕೋಸ್ಕರ ಆ ಥರ ಇಷ್ಟ ಅಂತ ಹೇಳೋದು?
ಇವಳು ಅರಿಶಿಣ ಕೊಂಬನ್ನ ಮಾಡ್ಬಿಡ್ತಾಳೆ ಅಮ್ಮ. ಮಂತ್ರಶಕ್ತಿಯಿಂದ ನಂದಿ ಕೊಂಬನ್ನ ಮುರ್ಕೊಂಡು, ನಂದಿ ಕೊಂಬು ದೇವರ ನಂದಿ ನಂದಿ ಕೊಂಬು. ಇರುತ್ತಲ್ಲ, ಶಿವನ ಇದು ವಾಹನ. ಹೌದೌದು, 2 ಕೋಡ್ ಇರುತ್ತಲ್ಲ, ಆ ಕೋಡ್ನಲ್ಲಿ ಒಂದು ಕೋಡನ್ನ ಮುರಿದ್ಬಿಟ್ಟು ಮಂತ್ರಶಕ್ತಿಯಿಂದ ಅರಿಶಿಣ ಕೊಂಬನ್ನ ಮಾಡಿ, ಆ ಅರಿಶಿಣ ಕೊಂಬನ್ನ ತೇದ್ಬಿಟ್ಟು, ಗಂಧ ತೇದಂಗೆ ತೇದ್ಬಿಟ್ಟು ಮೈಗೆಲ್ಲ ಅಂಟಿಸಿ ಲೇಪಿಸಿ ಬಾಯಲ್ಲಿ ಸ್ವಲ್ಪ ಅದನ್ನ ಲೇಪನೆ ಮಾಡ್ತಾಳೆ. ಅವಾಗ ಮೈಲಾರಲಿಂಗೇಶ್ವರ ಮತ್ತೆ ಶಕ್ತಿಭರಿತನಾಗಿ ಮತ್ತೆ ಎದ್ದು ಬಿಡ್ತಾನೆ. ಹಾಗಾಗಿ ಮತ್ತೆ ಯುದ್ಧಕ್ಕೆ ಪ್ರಾರಂಭ ಮಾಡ್ಕೊಂತಾನೆ. ಮತ್ತೆ ಅಗಾಧವಾದ ಶಕ್ತಿ ಬರುತ್ತೆ. ಆ ಒಂದು ಸಾಂಕೇತಿಕವಾಗಿನೇ ಇಲ್ಲಿ ಅರಿಶಿಣ ಕೊಂಬನ್ನ ಚಂಪಾಷಷ್ಠಿ ದಿನ ಗುರುಗಳ ಮನೆಯಲ್ಲಿ ಮುತ್ತು ರತ್ನ ಹವಳಗಳನ್ನ ಹಾಕಿ ಗುರು ಮುತ್ತೈದೆಯರೆಲ್ಲರೂ ಸೇರಿ ಆ ಬೀಸುವ ಕಲ್ಲಿನಲ್ಲಿ ಬೀಸಿ ಆ ಅರಿಶಿಣ ಪುಡಿಯನ್ನ ಸಕಲ ವಾದ್ಯಗಳೊಂದಿಗೆ, ಬಿರುದಾವಳಿಗೊಂದಿಗೆ, ಶ್ವೇತಛತ್ರಿಯೊಂದಿಗೆ ಗುರು ಮನೆಯಿಂದ ದಂಪತಿಗಳು ಸ್ವಯಂಭೂ ಉದ್ಭವ ಲಿಂಗಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ಅದನ್ನ ಭಂಡಾರವನ್ನು ಅರ್ಚನೆ ಮಾಡೋದ್ರ ಮುಖಾಂತರ, ಅರ್ಪಣೆ ಮಾಡೋದ್ರ ಮುಖಾಂತರ ಆ ಒಂದು ದೊಡ್ಡ ಕಾರ್ಯಕ್ರಮ ಮೈಲಾರಲಿಂಗೇಶ್ವರ ಹುಟ್ಟಿದಂಥ ದಿನ ಅಂತ ಹೇಳಿ, ಭಂಡಾರದಲ್ಲೇ ಮೈಲಾರಲಿಂಗೇಶ್ವರ ಹುಟ್ಟಿದಂಥ ದಿನ. ಅವನು ಚಂಪಾಷಷ್ಠಿ ದಿನ ಶತತಾರ ನಕ್ಷತ್ರದಲ್ಲಿ ಮೈಲಾರಲಿಂಗೇಶ್ವರ ಹುಟ್ಟಿದಂಥದ್ದು. ಆ ಸಾಂಕೇತಿಕವಾಗಿ ಭಂಡಾರ ಪೂಜೆಯನ್ನು ನಾವಿಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ವರ್ಷ ಪೂರ್ತಿ ಗುರುಗಳು ಎಲ್ಲ ಸದ್ಭಕ್ತರಿಗೂ ಅದನ್ನು ನಾವು ಭಂಡಾರವನ್ನು ವರ್ಷ ಪೂರ್ತಿ ಕೊಟ್ಕೊಂತ ಬಂದಿರತಕ್ಕಂಥ ಪ್ರಸಾದ ಆಗಿದೆ. ಇಲ್ಲಿ ಮೈಲಾರಲಿಂಗೇಶ್ವರ ಭಾಳ ಭಕ್ತಿಯಿಂದ ಬಂದವರಿಗೆ ಮಾತ್ರ ಸ್ವೀಕರಿಸ್ತಾನೆ. ಭಕ್ತಿಯನ್ನು ಸ್ವೀಕರಿಸ್ತಕ್ಕಂಥ ದೇವರಿದು, ಆಡಂಬರದ ದೇವರಲ್ಲ ಇದು. ಇಲ್ಲಿ ಬರ್ತಕ್ಕಂಥ ಸದ್ಭಕ್ತರು ಕೂಡ ಒಳ್ಳೆ ಮನಸ್ಸಿನಿಂದ, ಪರಿಶುದ್ಧವಾದ ಮನಸ್ಸಿನಿಂದ, ಏಕಾಗ್ರತೆಯಿಂದ ಈ ಸ್ವಾಮಿಯ ಸನ್ನಿಧಾನಕ್ಕೆ ಬರ್ತಾರೆ. ಅವರು ಪಡೆದಿರ್ತಕ್ಕಂಥ ದೀಕ್ಷೆಗಳನ್ನ ಗುರುಗಳಿಂದ ಪಡೆದಿರ್ತಕ್ಕಂಥದ್ದು ಕುದುರೆಕಾರ ಅಂತ ಕೇಳ್ತಾ ಇದ್ರಿ. ಆ ಕುದುರೆಕಾರನ್ನ ಕುಣಿತ ಆ ಚಾಟಿ ತಗೊಂಡು ಅವ್ರು ಹೊಡ್ಕಂತಾನ ಅಂತಂದ್ರೆ, ಅಲ್ಲಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಈ ಒಂದು ಮಂಡೆಯಿಂದ ಕೆಳಗಡೆ ಇರ್ತಕ್ಕಂಥ ನರಗಳಲ್ಲಿ ಆ ಒಂದು ಚಾಟಿಯಿಂದ ಬೀಳ್ತಕ್ಕಂಥ ಏಟಿದೆ ಅಲ್ಲ, ಅದರಿಂದ ಬ್ರೈನ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ನರಗಳು ಸಂಚಾರ ಆಗ್ತವೆ. ಮತ್ತೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಇದಕ್ಕೆಲ್ಲ ಭಕ್ತಾದಿಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಮಾಡ್ತಕ್ಕಂಥದಕ್ಕೆ ಭಕ್ತಿನ ಕಾರಣ. ಅಂತ ಒಂದು ಸೇವಾದಿಗಳನ್ನ ವೈಜ್ಞಾನಿಕವಾಗಿನೂ ಇಟ್ಕೊಂಡು ಅವನ್ನ ಧಾರ್ಮಿಕವಾಗಿ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತ ಒಂದು ಸೇವೆ ಕುದುರೆಕಾರನ ಸೇವೆ. ಅದನ್ನ ಮಾಡಬೇಕಾದ್ರೆ ಗುರುಗಳ ಆಶೀರ್ವಾದ ಮುಖಾಂತರನೇ ಶಿಕ್ಷೆ ಪಡೆದಂತ ವಂಶಸ್ಥರು ಅದನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇದೆ. ಆಮೇಲೆ ಎಷ್ಟೋ ಜನ ನಾನು ನೋಡಿರೋ ಮಟ್ಟಿಗೆ ಏನಪ್ಪ ಅಂತಂದರೆ, ಓದಿರ್ತಾರೆ, ಎಜುಕೇಟೆಡ್ ಪರ್ಸನ್ಸ್ ಆಗಿರ್ತಾರೆ, ಡಿಗ್ರಿ ಆಗಿರುತ್ತೆ, ಇಲ್ಲಾಂದ್ರೆ ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಾರೆ, ಗೌರ್ಮೆಂಟ್ ಯಾವುದ್ರಲ್ಲಾದರೂ ಕೂಡ. ಅವರು ಕೂಡ ವರ್ಷದಲ್ಲಿ ಒಂದ್ಸರಿ ಈ ಥರ ಮಾಡ್ತಾರಲ್ಲ, ಅದೇನಕ್ಕೋಸ್ಕರ ಅಂತೇಳಿ ಏನೋ ಮೈಲಾರಲಿಂಗಪ್ಪ ಅಂತಂದರೆ ಎಲ್ಲ ದೇವರಿಗೂ ಹೋಗ್ತೀವಿ ನಾವು, ಯಾತ್ರಾ ಸ್ಥಳ ಅಂತ ಹೇಳಿ ಹೋಗಿ ಬರ್ತೀವಿ. ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ನಾವೆಲ್ಲವೂ ಯಾತ್ರಿಕರಾಗಿ ನಾವು ಹೋಗ್ತೇವೆ. ಇವತ್ತು ಏನಿಲ್ಲ ಅಂದ್ರೆ ಒಂದು 10 ಲಕ್ಷ ಜನ ಬಂದಿದೆ ಇವತ್ತು ಮೈಲಾರ ಕ್ಷೇತ್ರಕ್ಕೆ. ಇನ್ನು ಇರೋದು ನಾಳೆ ಜಾತ್ರೆ ಕಾರಣಿಕೋತ್ಸವ ಇರೋದ್ರಿಂದ ಇನ್ನೂ ಬರ್ತಾನೆ ಇದ್ದಾರೆ. ಸುಮಾರು ಒಂದು 25 ಲಕ್ಷ ಜನ ಸೇರ್ಬೋದು ಇಲ್ಲಿ. ಬರೋದು ಹೋಗೋದು ಎಲ್ಲದನ್ನು ನೋಡಿದ್ರೆ ಅವು ಎಲ್ಲ 25 ಲಕ್ಷ ಜನನು ಕ್ಷೇತ್ರಕ್ಕೆ ಬರಬೇಕಾದ್ರೆ ಭಾಳ ಭಕ್ತಿ ಹೊತ್ಕೊಂಡೇ ಬರ್ತಾರೆ. ಭಕ್ತಿಯನ್ನ ಹೊತ್ಕೊಂಡು ಬಂದಿರತಕ್ಕಂಥವರೇ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸದ್ಭಕ್ತರು. ಹಾಗಾಗಿ ಇಲ್ಲಿ ಬರ್ತಕ್ಕಂಥವರು ಮನೆ ದೇವರನ್ನ ಆಚರಣೆ ಮಾಡ್ತಕ್ಕಂಥವರಾಗಿ ಬರ್ತಾರೆ. ಇದು ಎಲ್ಲರಿಗೂ ಮನೆ ದೇವರು, ಎಲ್ಲಾ ಜಾತಿ ವರ್ಗದವರಿಗೂ ಮನೆ ದೇವರು, ಮಾನವ ಕುಲ ಕೋಟಿಗೂ ಮನೆ ದೇವರು. ನೂರಾರು ದೇವರುಗಳಿಗೆ ನಾವು ಹೋಗ್ತೀವಿ. ನೂರಾರು ದೇವರುಗಳು ನಮ್ಮ ಮನೆ ದೇವರುಗಳು ಆಗಲ್ಲ. ನಮಗೆ ಇರ್ತಕ್ಕಂಥದ್ದು ಒಂದೇ ಮನೆ ದೇವರು, ಅದು ಯಾವುದಾದ್ರೂ ಆಗಿರ್ಬೋದು. ಈಗ ನನಗೆ ಮನೆ ದೇವರು ಅಂತಂದ್ರೆ 100 ಹಳ್ಳಿಗೆ ಹೋಗ್ತೀನಿ ನಾನು, ನೂರಾರು ದೇವರುಗಳನ್ನ ಪೂಜೆ ಮಾಡ್ತೀನಿ, ದರ್ಶನ ಮಾಡ್ತೀನಿ. ಆದರೆ ನಿಮ್ಮ ಮನೆ ದೇವರು ಯಾವುದಪ್ಪ ಅಂದಾಗ ನಾವು ಮೈಲಾರಲಿಂಗ ಅಂತ ಹೇಳ್ತೀವಿ. ಅದು ಶುಭ ಕಾರ್ಯಕ್ರಮದಲ್ಲೂ ಆಗಿರ್ಬೋದು, ಅಶುಭ ಕಾರ್ಯಕ್ರಮದಲ್ಲೂ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನೆಯ ದೇವರು ಬೇಕೇ ಬೇಕು. ಹಾಗೆ ಮನೆ ದೇವರಾಗಿರ್ತಕ್ಕಂಥ ಸದ್ಭಕ್ತರು ಮಾತ್ರ ಇಲ್ಲಿ ಸೇವೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾನು IAS ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನೂ ನೋಡಿದ್ದೀನಿ, IPS ಮಾಡಿದಂಥವ್ರನ್ನ ನೋಡಿದ್ದೀನಿ. ಇವರೆಲ್ಲರೂ ಬಂದು ಮೈಲಾರಲಿಂಗೇಶ್ವರನಿಗೆ ಸೇವೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮ್ಮ ಮನೆಯ ದೇವರು, ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥ ದೇವರು. ಅವ್ರೇನು ಹೊರೆ ಹೊತ್ಕೊಂಡು ನಮ್ಮ ಸೇವೆಯನ್ನು ಮಾಡಿದಾರೋ, ನನಗೆ ಎಷ್ಟೇ ವಿದ್ಯಾದಾನ ಆಗಿರ್ಬೋದು, ಎಷ್ಟೇ ಉನ್ನತ ಪದವಿಯಲ್ಲಿ ಇದ್ದರೂ ಕೂಡ ಮೈಲಾರಲಿಂಗನಿಗೆ ನಾನು ಅಧೀನವಾಗಿರ್ತೀನಿ. ಮೈಲಾರಲಿಂಗನ ಮುಂದೆ, ದೇವರ ಮುಂದೆ ನಾವು ಯಾರೋ ದೊಡ್ಡವರಲ್ಲ. ಆದ್ರಿಂದ ನಾನು ಈ ಕಾಯಕವನ್ನು ಮಾಡಲೇಬೇಕು ಅಂತ ಹೇಳಿ ಗೊರಪುಗಳು ಹಾಕ್ತಾರೆ, ಕುದುರೆಕಾರನ ಸೇವೆನೂ ಮಾಡ್ತಾರೆ, ಕಾಯಕಲ್ ಡ್ಯೂಟಿಗೆ ಸೇವೆಯನ್ನು ಮಾಡ್ತಾರೆ. ಈ ರೀತಿ ಒಂದು ಸಂಪ್ರದಾಯಗಳು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ. ಇದೊಂದು ವಿಶಿಷ್ಟ ಪರಂಪರೆ ಮೈಲಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಈ ಥರ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲೂ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಕೇಳಂತಿದೆ. ಇದೇ ಪದ್ಧತಿ ಕೂಡ ಕೆಲವೊಂದು ದೇವರಿಗೆ ಅನುಕರಣೆನೂ ಕೂಡ ಆಗಿದೆ. ಅಂದ್ರೆ ಈಗ ನೀವ್ ಹೇಳ್ತಿರೋ ಮಟ್ಟಿಗೆ ಏನಂತಂದ್ರೆ ಮೈಲಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಅಲ್ಲೂ ಮಾಡ್ತಾರಲ್ಲ, ಯಾಕೆ ಉದ್ದೇಶ ಏನು ಅಂತ? ಅಲ್ಲಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಕಾಗಿತ್ತು. 3 ಕಡೆಗೆ ತುಂಗಭದ್ರಾ ನದಿ ಇದೆ, ಒಂದು ಕಡೆಗೆ ಪರ್ವತದ ಸಾಲಿದೆ. ನಾವೇನೇ ಈಗಿನ ಅಷ್ಟೇ ಒಂದು 20 ವರ್ಷ 50 ವರ್ಷದ ಹಿಂದಿನ ಮಾಡಿದ್ರೆ ಬಸ್ ಸೌಕರ್ಯ ಇತ್ತು. ಒಂದು 100 ವರ್ಷ 200 ವರ್ಷದ ಹಿಂದೆ ಯಾವುದೋ ಬಸ್ಸಿನ ಸೌಕರ್ಯ, ರೋಡು, ರಸ್ತೆ ಏನೂ ಇರಲಿಲ್ಲ. ಮನೆ ದೇವರಿಗೆ ಹುಡ್ಕೊಂಡು ಬರಬೇಕಲ್ವಾ, ಅವಕ್ಕೋಸ್ಕರ ಇದನ್ನೆಲ್ಲ ಎಲ್ಲದಕ್ಕೂ ಸುತ್ತಿ ಬಳಸಿ ಬರಬೇಕಂದ್ರೆ ಹೊಳೆ ದಾಟೆ ಬರಬೇಕಾಗಿತ್ತು. ಹಿಂಗಾಗಿ ಇದು ಕಾಡು ಪ್ರದೇಶ ಆಗಿತ್ತು ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಅಂಥ ಕಾಡು ಪ್ರದೇಶದಲ್ಲಿ ಈ ದೇವಸ್ಥಾನ ಮೈಲಾರಲಿಂಗ ಅವರಿಗೆ ದೊರಕ್ತಾ ಇತ್ತು. ಹಿಂಗೆ ಇಲ್ಲಿ ಕಪಿಲಮುನಿ ಗುರುಪೀಠದವರು ಅವರು ಏನು ಮಾಡಿದ್ರು, ನೀವು ಸುತ್ತಿ ಬಳಸಿ ಬಂದು ದಿನ ಬಂದು ನೀವು ವರ್ಷ ಬಂದು ಇಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳಿ
ಅವರೇ ಒಂದು ಗುರುಗಳು ಕೊಟ್ಟಂಥ ಕಲ್ಲನ್ನು ಅವರು ಗುಡ್ಡ ಅಂತ ಹೇಳಿ ಸ್ವೀಕರಿಸಿ ಅದೇ ಕಲ್ಲನ್ನು ಇವತ್ತಿಗೂ ಎಷ್ಟೋ ಜನ ಪೂಜೆ ಮಾಡ್ತಾಯಿದ್ದಾರೆ, ಇದೇ ಮೈಲಾರಲಿಂಗ ಅಂತ ಹೇಳಿ. ಹಾಗಾಗಿ ಎಲ್ಲ ಕಡೆಗೂ ಒಂದೊಂದು ಗುಡಿ ಕಟ್ಟುಗಳು, ಒಂದೊಂದು ದೇವಸ್ಥಾನಗಳು, ಶಿಬಾರಗಳು ಅಂತ ಹೇಳಿ ಗುರುಗಳ ಹೋಗಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿ ಕೊಟ್ಟು ಬಂದಿರತಕ್ಕಂಥದ್ದು ಪೂರ್ವಜರ ಕಾಲದಿಂದಲೇ ಇದೆ. ಈಗಲೂ ಕೂಡ ನಾವು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಒಂದೊಂದು ಊರಿನಲ್ಲಿ ಕೂಡ ಇವತ್ತಿಗೂ ಆ ಪ್ರತಿಷ್ಠಾಪನೆಗಳನ್ನು ಮಾಡಿ ಬರ್ತಕ್ಕಂಥ ನೀವ್ ಹೇಳ್ತಿರೋದು ಏನಂದ್ರೆ ಕೊಂಕಣ ಸುಟ್ಟಿ ಮೈಲಾರಕ್ಕೆ ಬಾ ಅಂತ ಗಾದೆ ಏನಿದೆ ಅಲ್ಲ, ಗಾದೆ ಇದೆ. ಅದು ನಿಜವಾಗ್ಲೂ ಸತ್ಯ. ಯಾಕೆಂದ್ರೆ ಹಿಂಗೆಲ್ಲ ಸುತ್ತೋರ್ಕೊಂಡೆ ಇಲ್ಲಿಗೆ ಬರಕ್ಕೆ ಆಗ್ತಿತ್ತು ಅಂತ ಹೇಳಿ, ಅದಕ್ಕೋಸ್ಕರ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ ಅಂತ ಗಾದೆ ಮಾತಿದೆ. ಆ ಒಂದು ಪದ್ಧತಿ ಪ್ರಕಾರನೇ ಆ ಮಾತು ಬಂದಿರೋದು, ಗಾದೆ ಆಗಿ ಅದು ಬಂದಿದೆ. ಮೈಲಾರಲಿಂಗೇಶ್ವರ ಇಲ್ಲೇ ಮೂಲವಾಗಿ ನೆಲೆ ನಿಲ್ಲಿಸಿರೋದು ಹೇಗೆ ಅಂತ? ಇಲ್ಲಿ ಕಪಿಲ ಮಹಾಮುನಿಗಳು ಇರ್ತಾರೆ, ಅವರು ನೇರಣಿಕಿ ಬೆಟ್ಟದಿಂದ ಬರ್ತಾರೆ. ನೇರಣಿಕೆ ಬೆಟ್ಟ ಅಂತ ಆಂಧ್ರ ಪ್ರದೇಶದಲ್ಲಿದೆ. ಆ ನೇರಣಿಕಿ ಬೆಟ್ಟದಲ್ಲಿ ಇರ್ತಕ್ಕಂಥ ಕಪಿಲ ಮಹಾಮುನಿಗಳು ಗೋಮುನಿ ಅಂತಕ್ಕಂಥ ಮುನಿ, ಅದರ ಜೊತೆಯಲ್ಲಿ ಸವದತ್ತಿ ಯಲ್ಲಮ್ಮನಿ ಇರ್ತಾಳೆ. ಆ ಯಮ್ಮ ತಂಗಿ ಆಗ್ಬೇಕು ಮೈಲಾರಲಿಂಗಪ್ಪನಿಗೆ. ಅವ್ರ ಹತ್ರ ಕಾಮಧೇನು ಇರುತ್ತೆ. ಕಾಮಧೇನು ಅಂದರೆ ಕೇಳಿದ್ದನ್ನ ಕೊಡ್ತಕ್ಕಂಥದ್ದು. ಏನು ಕಪಿಲ ಮಹಾಮುನಿಗಳು ಗೋಮುನಿ ಅವ್ರು ಕೇಳ್ತಾರೆ, ನಾವೇನು ಮನಸ್ಸಿನಲ್ಲಿ ಅನ್ಕೊಂತೀವಿ ಇದು ಬೇಕಂತ ತಕ್ಷಣ ಅದು ಕೊಡ್ತಕ್ಕಂಥ ಒಂದು ಹಸು, ಅದಕ್ಕಾಗಿನ ಕಾಮಧೇನು ಅಂತ ಕರಿತೀವಿ. ಅದನ್ನು ಯಾವಾಗಲೂ ಪೂಜೆ ಮಾಡ್ಕೊಂಡು ಇರ್ತಿದ್ರು ಅವರು. ಅವ್ರ ಜೊತೆಲಿ ಅದು ಕಾಮಧೇನು ಇತ್ತು. ಯಾರಿಗೆ ಕೇಳೋದು ಇದನ್ನ? ಕಪಿಲ ಮಹಾಮುನಿಗಳು ಗೋಮುನಿ ಅವರು ಕಾಮಧೇನು ಕೇಳ್ತಾರೆ. ಅದಕ್ಕೆ ತಥಾಸ್ತ ಅಂತ ಹೇಳ್ತದ್ದು. ನಾನೆಲ್ಲ ಕರ್ಕೊಂಡು ಹೋಗ್ತೀನಿ, ನೀವೇನು ಕೇಳ್ತಾ ಇದ್ರಿ ಅದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ಅಂದಾಗ ನೇರಣಿಕೆ ಬೆಟ್ಟದಿಂದ ಬಂದು ಸುತ್ತಿ ಕಾಡು ಬೀಡು ಎಲ್ಲವನ್ನೂ ಸುತ್ತಕೊಂಡು ಇಲ್ಲಿ ತುಂಗಾಭದ್ರಾ ನದಿ ತೀರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಹುತ್ತ ಇರುತ್ತೆ. ಆ ಹುತ್ತದ ಮೇಲೆ ನಿಂತ್ಕೊಂಡು ಆ ಕಾಮಧೇನು ಹಾಲು ಕರಿತಾ ಇರುತ್ತೆ. ಕಾಮಧೇನು ತನ್ನಿಷ್ಟ ತಾನೇ ಹಾಲು ಕರಿತಾ ಇರ್ತದೆ. ಅವಾಗ ಗೋಮುನಿ ಕಪಿಲ ಮುನಿ ಅಗಾಧ ಶಕ್ತಿ ಉಳ್ಳವರು ಅಲ್ಲ ಇವರು. ನಾವೇನು ಅಂದ್ಕೊಂಡಿದ್ದೀವಿ, ನಾವೇನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದನ್ನು ತೋರಿಸ್ತಾ ಇದೆ ಅಂತ ಹೇಳಿ ಆ ಕಾಮಧೇನನ್ನು ಕಡೆಗೆ ಈ ಕಡೆ ತಂದು ಅಲ್ಲಿ ಹುತ್ತವನ್ನು ಬಗೆದು ಬಿಟ್ರೆ ಆ ಸ್ವಯಂಭೂ ಉದ್ಭವ ಲಿಂಗ ದೊರಕಿದೆ ಅವರಿಗೆ. ಅವ್ರೇನು ಅನ್ಕೊಂಡಿದ್ರ ಸಂಕಲ್ಪ ಅದೇ ಅಲ್ಲಿ ದೊರಕ್ತು. ಅದಕ್ಕಾಗಿನೇ ಅದಕ್ಕೆ ಮೈಲಾರಲಿಂಗಪ್ಪ ಯಾವ ರೂಪದಲ್ಲಿ ಮೊದಲು ಕಂಡ ಅನ್ನೋದಕ್ಕೆ ಹುತ್ತದ ಮಣ್ಣಿಂದ ಇದೆಲ್ಲ ಮೂರ್ತಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮೂರ್ತಿ ಇದೆಯಲ್ಲ, ಕಪಿಲ ಮಹಾಮುನಿಗಳು ಗೋಮುನಿ ಅವರೇ ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು ತ್ರೇತಾಯುಗದಲ್ಲಿ. ಆಮೇಲೆ ನಾವು ಇಲ್ಲಿ ಒಂದಿಷ್ಟು ಫೋಟೋಗಳನ್ನೆಲ್ಲ ನೋಡ್ತಿದ್ದೀವಿ, ನಿಮ್ಮ ಇಲ್ಲಿ ಮೇಲೆ ಇರ್ತಕ್ಕಂಥ ಒಂದಿಷ್ಟು ಫೋಟೋಗಳು. ಏನು ಇದ್ರ ಇತಿಹಾಸ ಏನು ಅಂತ ಹೇಳ್ಬಿಟ್ಟು? ಕಪಿಲ ಮಹಾಮುನಿಗಳು ಗೋಮುನಿ ಅವರಿಗೆ ಇದನ್ನು ದಾರಿ ಎರೆದು ಕೊಟ್ಟಂಥ ಕ್ಷೇತ್ರ ಇದು. ಹೌದು, ನಾನೇನು ಇಷ್ಟಪಟ್ಟು ಇತಿಹಾಸ ಹೇಳ್ತಾ ಇದ್ದೀನಿ. ಮೈಲಾರಲಿಂಗ ಹುಟ್ಟಿದಾಗಿಂದನೇ ಹಿಡಿದು ಇವತ್ತಿನವರೆಗೂ ಏನು ನಡೀತಾ ಅನ್ನೋದನ್ನು ಕಪಿಲ ಮಹಾಮುನಿಗಳು ಗೋಮುನಿ ಅವರಿಗೆ ಸಿಂಹಾಸನ, ಕಪಿಲ ಮುನಿ ಸಿಂಹಾಸನ ಪೀಠದಲ್ಲಿ ಕುಳ್ಳಿಸಿ ಮುಂದಿನ ಧರ್ಮಾಧಿಕಾರಿಯಾಗಿ ಗುರುವಾಗಿ ಈ ಸಿಂಹಾಸನಕ್ಕೆ ಅಧಿಪತಿಯಾಗಿ ಇದರ ಆಗು ಹೋಗುಗಳನ್ನ ನೀನು ನೋಡ್ಕೊಂಡು ಹೋಗು ಅಂತ ಹೇಳಿ ಶಕ್ತಿ ಉಳ್ಳವರಲ್ಲ, ಕಾಣದಂಗೆ ಹೋಗ್ಬಿಡ್ತಾರೆ ಕಣ್ಣಿಗೆ. ಗೋಮುನಿ ಸಂತತಿ ಅವರೇ ನಾವಿಲ್ಲಿ ವಂಶ ಪಾರಂಪರ್ಯವಾಗಿ ಅವರ ರಕ್ತಗತದವರೇ ನಾವಿಲ್ಲಿ ವಂಶ ಪಾರಂಪರ್ಯ ಗುರುಗಳಾಗಿ ಇಲ್ಲಿರೋರೆಲ್ಲ. ಹಾಗಾದ್ರೆ ನಿಮ್ಮ ವಂಶ ನಮ್ಮ ತಂದೆಯವರವರು ಯಾರು ಗುರುಗಳೇ? ಇವರು ಜಯಚಂದ್ರ ಒಡೆಯರ್ ಅಂತ ಹೇಳಿ ಮೊದಲನೇ ಫೋಟೋ ಇದೆ ಅಲ್ಲ, ಹೌದು ಹೌದು, ಅದ್ರ ಪಕ್ಕದಲ್ಲಿರೋದು ಅವ್ರ ತಂದೆಯವರು ಕಾಡಪ್ಪಯ್ಯ ಒಡೆಯರ್ ಅಂತ ಹೇಳಿ. ಅವ್ರ ತಂದೆಯವರು ವೆಂಕಪ್ಪಯ್ಯ ಒಡೆಯರ್ ಅಂತ ಅವ್ರ ಹೆಸರು ನನಗಿಟ್ಟಿದ್ದಾರೆ. ನಮ್ಮ ಮುತ್ತಾತ ಅವ್ರ ತಾತೆ ಬಂದು ಮಲ್ಲಪ್ಪಯ್ಯ ಒಡೆಯರ್ ಅಂತೇಳಿ. ಅವರು ವೆಂಕಪ್ಪಯ್ಯ ಒಡೆಯರ್ ತಂದೆ ಬಂದು ಸಣ್ಣ ತಮ್ಮಪ್ಪಯ್ಯ ಒಡೆಯರ್ ಅಂತ, ಅವ್ರ ತಂದೆ ಬಂದು ಮಲ್ಲಪ್ಪಯ್ಯ ಒಡೆಯರ್ ಅಂತ. ಇವೆರಡು ಹಳೆಯ ಕಾಲದ ಫೋಟೋಗಳು ಇತ್ತೀಚಿನ 3 ತಲೆಮಾರದ ನಮಗೆಲ್ಲ ಸಿಕ್ಕಿದೆ. ಹೌದು, ಯಾಕೆಂದ್ರೆ ಆಲ್ಮೋಸ್ಟ್ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ ತಾತ ಅವ್ರ ತಾತ ಗೊತ್ತೇ ಹೊರತು ಅವ್ರ ಮುತ್ತಾತ ನಮಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಹತ್ರ ಇಲ್ಲಿ ಇರ್ತಕ್ಕಂಥ ಒಂದಿಷ್ಟು ಫೋಟೋಗಳು ನೋಡಿದ್ರೆ ತುಂಬಾ ಇದರಲ್ಲಿ ನಮಗೆಲ್ಲ 12ನೇ ಶತಮಾನದಿಂದನೂ ಇಲ್ಲಿ ನಮಗೆ ವಂಶಾವಳಿ ಬರೆದಿಟ್ಟಿದ್ದಿದೆ ನಮ್ಮ ಹಿರಿಯರು. ಅಂದ್ರೆ ನಿಮ್ಮ ವಂಶಸ್ಥರಿಗೆ ಎಳೂರು ಅನ್ನೋರು ಅದನ್ನ ಬರೀತಿದ್ದಾರೆ ಈಗಲೂ ಕೂಡ. ಅಲ್ಲ, ಎಳೂರ ಜೊತೆಗೇ ಇದೆ, ಎಳೂರ ಹತ್ರನೇ ಇದೆ. ನಮ್ಮ ವಂಶದಲ್ಲೇ ನಾವು ಅವ್ರಿಗಿಂತ ಹೆಚ್ಚಿನ ಒಂದು ರೂಪದಲ್ಲಿ ಅದನ್ನ ಬರೆದಿಡ್ತೀವಿ. ಮೈಲಾರಲಿಂಗನ ಭಕ್ತರಿದ್ದಾರೆ, ಅವು ಎಲ್ಲ ದಾಖಲೆಗಳನ್ನ ನಾವು ಕ್ರೋಢೀಕರಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅವ್ರ ಹಿರಿಯರು ಅಂತೇಳಿ. ಇವ್ರು ನೋಡಿ, ಇವರು ರಾಜಗೋಪಾಲ್ ಡಾಕ್ಟರ್ ಅಂತ, ಇವರು ಗಣಾಚಾರಿಗಳು. ಅವರು ಹಾಸನ ಜಿಲ್ಲೆಯಿಂದ ಬಂದಿದ್ದಾರೆ. ಇವರು ಸರ್ ಡಾಕ್ಟರ್, ಅವರು DH ನಮಸ್ತೆ. ಅವರು ಗಣಾಚಾರಿಗಳು ಅಂತೇಳಿ ದೀಕ್ಷೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಗುಡಿಕಟ್ಟುಗಳು ಇರ್ತಾವಲ್ಲ, ಅಲ್ಲಿ ಎಲ್ಲಿ ಸಂತ ಭಕ್ತರು ಇರ್ತಾರೆ ಅಲ್ಲಿ ಒಬ್ಬ ಗಣಾಚಾರ್ಯ ಅಂತ ನಾವು ನೇಮಿಸ್ತೀವಿ. ನಾವು ಹೋಗೋಕ್ಕಾಗದೇ ಇರೋದ್ರಿಂದ ಅವರು ಅದನ್ನು ಹಾವೆ ಕಾವ್ಯಗಳನ್ನು ತೀರಿಸ್ತಕ್ಕಂಥದ್ದು ಆ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ಅದಕ್ಕಾಗಿನ ಗೋಮುನಿ ಸಂಪ್ರದಾಯದವರು ನಾವು ಇಲ್ಲಿ ಪರಂಪರೆಯಾಗಿ ಕಪಿಲ ಮುನಿ ಗುರುಪೀಠ, ಕಪಿಲ ಮುನಿ ಸಿಂಹಾಸನಕ್ಕೆ ಅಧಿಪತಿಗಳಾಗಿ ನಾವೀಗ 18ನೇ ತಲೆಮಾರಿನ ನಾವೀಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನಾವಿಲ್ಲಿ ಪೂರೈಸ್ತೇವೆ. ಇನ್ನೆಲ್ಲ ಆಡಳಿತ, ಜಿಲ್ಲಾ ಆಡಳಿತ ಪ್ರತಿಯೊಂದನ್ನು ಮುಜರಾಯಿ ಇಲಾಖೆ, ಮಾನ್ಯ ಜಿಲ್ಲಾಧಿಕಾರಿಗಳು, ವರಿಷ್ಠಾಧಿಕಾರಿಗಳು, ಅದರ ಮೇಲೆ ಆಯುಕ್ತರು, ಮತ್ತು ಮುಜರಾಯಿ ಮಂತ್ರಿ ಅವರು, ತಾಲೂಕಿನ MLA ಅವರು, ಅದೆಲ್ಲದೂ ಸಾರ್ವಜನಿಕರು ಬಂದಿರತಂಥ ಎಲ್ಲ ಹಣವನ್ನು ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಕಾನೂನು ಸುಬರ್ದಿನಲ್ಲಿ ನಾವು ಅದನ್ನು ಇಟ್ಟಿರ್ತಕ್ಕಂಥದ್ದಿದೆ. ಆಮೇಲೆ ಈ ದೀಕ್ಷೆ ಅಂತಕ್ಕಂಥದ್ದನ್ನು ನೀವು ಹೇಳಿದ್ರೆ ಅಂದರೆ ಏನು, ಚಾಟಿ ದೀಕ್ಷೆ ಕೊಡ್ತೀವಿ, ಕುದುರೆದೇನೋ ಅಂತ ಹೇಳಿದ್ರೆ ನೀವು ಅವೆಲ್ಲ ಪಡಿಬೇಕು ಅಂತ ಅಂದರೆ ಅವರಿಗೆ ಏನೇನು ವ್ಯಕ್ತಿತ್ವ ಇರಬೇಕು, ಅಥವಾ ಅವ್ರಿಗೆ ನೀವು ಏನೇನು ಚಾಯ್ಸ್ ಮಾಡ್ತೀರಾ? ಅಂದರೆ ಒಂದು ಕುದುರೆಕಾರ ಆಗಬೇಕಾದ್ರೆ, ಒಬ್ಬ ಗೊರವಯ್ಯ ಆಗಬೇಕಾದ್ರೆ ವಂಶ ಪಾರಂಪರ್ಯದಿಂದ ಬಂದಿರುತ್ತೆ.
ವಂಶ ಪಾರಂಪರ್ಯದ ಬಂದಿರೋರಿಗೆ ನಾವೇನು ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು ಏನು ಇರೋದಿಲ್ಲ. ಅದರಲ್ಲೂ ಎಷ್ಟೋ ಜನ ಈಗ ತೊಗೋಬೇಕಂದ್ರೆ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ. ಈ ಕಾಲು ಹೋಯ್ತು, ಕೈ ಹೋಯ್ತು, ಕಣ್ಣು ಹೋಯ್ತಪ್ಪ, ನನಗೇನಾದರೂ ನಿನ್ನ ಸೇವೆ ಮಾಡ್ತೀನಿ, ಕುದುರೆಕಾರನಾಗಿ ನಾನು ಮಾಡ್ತೀನಿ ಅಂದಾಗ ಅವರಿಗೆ ಅಂಥ ಸಂದರ್ಭದಲ್ಲೂ ಕೂಡ ನಾವು ದೀಕ್ಷೆ ಕೊಡ್ತಕ್ಕಂಥದ್ದಿದೆ. ಇದು ಪರಂಪರೆಯಿಂದ ಬಂದಿರತಕ್ಕಂಥದ್ದಕ್ಕೆ ಆ ಸಂಸ್ಕಾರ ಅವರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದೇ ಬರುತ್ತೆ. ಹಾಗಾಗಿ ಇವತ್ತಿಗೂ ಆ ಸಂಸ್ಕಾರಗಳನ್ನು ಮೈಲಾರ ಲಿಂಗೇಶ್ವರನ ಕ್ಷೇತ್ರದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇವನ್ನೆಲ್ಲ ಮಾಡ್ಕೊಂಡು ಹೋಗ್ತಕ್ಕಂಥದ್ದಿದೆ. ಇದು ಮೈಲಾರಲಿಂಗನೇ ಶ್ರೇಷ್ಠ. ಇಲ್ಲಿ ಮೈಲಾರಲಿಂಗಪ್ಪ ಹುಟ್ಟಿರೋದ್ರಿಂದಲೇ ಇದಕ್ಕೆ ಮೈಲಾರ ಕ್ಷೇತ್ರ ಅಂತ ಹೆಸರು ಬಂದಿರೋದು. ಇಲ್ಲಿ ಸುಪ್ರೀಂ ಬಂದು ಮೈಲಾರಲಿಂಗಪ್ಪನೇ. ಅವರ ಅಧೀನದಲ್ಲಿ ನಾವು ಗುರುಗಳಾಗಿ ಗೋರಾಪುಗಳಾಗಿ ಭಕ್ತರಾಗಿ ಸೇವೆ ಮಾಡ್ತಕ್ಕಂಥದ್ದಿದೆ. ಈ ಊರ ಇತಿಹಾಸ ತಗೊಂಡ್ರೆ ತುಂಗಾಭದ್ರಾ ನದಿ 3 ಕಡೆಗೆ ಹರಿದು, ಒಂದು ಕಡೆಗೆ ಪರ್ವತದ ಸಾಲಿದೆ. ಎಷ್ಟೋ ವರ್ಷಗಳ ನಂತರ ಬಲಿಚಕ್ರವರ್ತಿ ಮಕ್ಕಳಾಗಿ ಹುಟ್ಟಿದ ಮೇಲೆ ಅವರಿಗೆ ಇಲ್ಲಿ ಸಂಹಾರ ಮಾಡೋಕ್ಕಾಗಿನ ಶಿವ ಮತ್ತು ಪಾರ್ವತಿಯರು ಬರಬೇಕಾಯ್ತು. ಅವರು ಸಂಹಾರ ಮಾಡಿದಂಥ ಜಾಗನೇ ಡೆಂಕನಮರಡಿ ಅಂತೇಳಿ ಕರೆಸ್ಕೊಂಡಿದೆ. ಇವತ್ತು ಪ್ರತಿ ವರ್ಷವೂ ಡೆಂಕನಮರಡಿಯಲ್ಲಿ ರಾಕ್ಷಸರ ಅಂತ್ಯ ಆಯಿತು. ರಾಕ್ಷಸರ ಹಾವಳಿ ಇವತ್ತಿಗೆ ಮುಗಿದೋಯ್ತು. ಇನ್ನು ಕಷ್ಟದಿಂದ ನಾವು ಪಾರಾದ್ವಿ. ಇನ್ನು ಮುಂದೆ ಭಗವಂತ ಒಂದು ವಾಣಿ ನುಡಿಬೇಕು, ಅದರಂತೆ ನಾವು ನಡ್ಕೊಂಡು ಹೋಗೋಣ ಅಂತೇಳಿ ಕಪಿಲ ಮಹಾಮುನಿಗಳ ಕಾಲದಲ್ಲೇ ಅದು ಕಾರಣಿಕೋತ್ಸವ ಅಂತೇಳಿ ಆ ಪೀಠದ ಗುರುಗಳ ಆಶೀರ್ವಾದ ಭಂಡಾರ ಅಪ್ಪಣೆ ಪಡ್ಕೊಂಡು ಆ ದೀಕ್ಷೆ ಕೊಟ್ಟಂಥ ಗೊರವಯ್ಯನವರಿಂದ ಕಾರಣಿಕದ ನುಡಿತಕ್ಕಂಥದ್ದು ಡೆಂಕನಮರಡಿಯಲ್ಲಿ. ಆ ಒಂದು ವರ್ಷದ ಭವಿಷ್ಯದಂತೆ ಪ್ರತಿಯೊಂದು ಆಗು ಹೋಗುಗಳು, ಮಳೆ ಬೆಳೆ ಸಮೃದ್ಧಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಂದ್ರೆ ಈಗ ಹೊಸ ವರ್ಷಕ್ಕೆ ನಾವು ಹೇಗೆ ಹೊಸ ಚಿಗುರು ಬರುತ್ತೆ ಅಂತ ಅಂತೀವಲ್ಲ, ಅದೇ ರೀತಿಯಾಗಿ ಹೊಸ ವರ್ಷದಲ್ಲಿ ಕಾರಣಿಕ ನಡೀತದೆ. ಹೌದೌದು, ಪ್ರತಿ ವರ್ಷವೂ ಅದನ್ನು ನುಡಿಬೇಕು ಅಂತ ಹೇಳಿ ಹಿಂದೆ ಕಪಿಲ ಮಹಾಮುನಿಗಳು ಅದನ್ನೇನು ಆದೇಶ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಅದರಂತೆ ಇವತ್ತಿಗೂ ಅದು ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ತುಂಬಾ ಧನ್ಯವಾದ ಗುರುಗಳೇ. ನಿಮಗೆ ನಿಮ್ಮ ಸಂದರ್ಶನವನ್ನು ಕೊಟ್ಟಿದ್ದಕ್ಕೆ, ನಮಗೆ ಇಷ್ಟೊಂದು ಮೈಲಾರದ ಬಗ್ಗೆ ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸಣ್ಣ ಕತೆ ನಿಮ್ಮ ಜೊತೆ ಅಂತಕ್ಕಂಥದ್ದು. ತಾವು ಗ್ರೂಪಾಗಿ ಬಂದು ಮೈಲಾರಲಿಂಗಪ್ಪನ ಭಕ್ತರಾಗಿ ಬಂದಿದ್ದಾರೆ, ಅತ್ತಿಯಿಂದ ಬಂದಿದ್ದೀರಿ. ನಮಗೂ ಭಾಳ ಸಂತೋಷ. ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಎಲ್ಲ ಸದ್ಭಕ್ತರಿಗೂ, ಗ್ರಾಮೀಣ ಪ್ರದೇಶದ ಎಲ್ಲ ಸದ್ಭಕ್ತರಿಗೂ ಕೂಡ ಎಲ್ಲರಿಗೂ ಗಮನಕ್ಕೂ ಇತಿಹಾಸ ಹೋಗಲಿ, ಗೊತ್ತಾಗಲಿ. ನಮ್ಮ ಭಕ್ತರು ಹಳ್ಳಿಯಲ್ಲೂ ಕೂಡ ಇದ್ದಾರೆ, ಅವರಿಗೆ ಗ್ರಾಮೀಣ ಭಾಷೆಯಲ್ಲೇ ನಾವೆಲ್ಲ ಹೇಳಿದ್ದೀವಿ. ಹೆಚ್ಚು ನೀವು ಪ್ರಚಾರ ಪಡಿಸ್ಲಿಕ್ಕೆ ನಿಮಗೆ ಆ ಭಗವಂತ ಮೈಲಾರಲಿಂಗೇಶ್ವರ ಶಕ್ತಿ ಕೊಡಲಿ. ನಿಮ್ಮ ಯೂಟ್ಯೂಬ್ ಚಾನಲ್ಲು ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನು ಶುಭ ಹಾರೈಸ್ತಕ್ಕಂಥ ಮಾಡ್ತಾಯಿದ್ದೀವಿ.